ದೇವರ ಪರಿಶುದ್ಧವಾದ ನಾಮಕ್ಕೆ ಮಹಿಮೆಯಾಗಲಿ. ಕ್ರಿಸ್ತನ ಮೂಲಕವಾಗಿ ದೇವರ ಲೋಕಕ್ಕೆ ಮತ್ತೊಂದು ಹೊಸ ಮುಂಜಾನೆಯನ್ನು ದಯಪಾಲಿಸಿದ್ದಾರೆ. ಹಾಗಾಗಿ ನಾವು ದೇವರಿಗೆ ಕೃತಜ್ಞ ಹೃದಯ ಉಳ್ಳವರಾಗಿರೋಣ. ಈ ದಿನದ ಧ್ಯಾನ ದೇವರ ವಾಕ್ಯ ಕೀರ್ತನೆಗಳು 59ನೇ ಅಧ್ಯಾಯದಲ್ಲಿ 16ನೇ ವಾಕ್ಯ. ಆದರೆ ನಾನು ನಿನ್ನ ಬಲವನ್ನು ಕುರಿತು ಹಾಡುವೆನು, ಹೌದು ಮುಂಜಾನೆ ನಿನ್ನ ಪ್ರೀತಿಯ ಸಂಗೀತ ಹಾಡುವೆನು, ಏಕೆಂದರೆ ನೀನು ನನಗೆ ದುರ್ಗವಾಗಿಯೂ ನನ್ನ ಇಕ್ಕಟ್ಟಿನ ದಿವಸದಲ್ಲಿ ಆಶ್ರಯವಾಗಿಯೂ ಇದ್ದೆ. ದೇವರಿಗೆ ಸ್ತೋತ್ರ. Psalms 59:16. But I will sing about your strength every morning. I will sing aloud of your constant love. You have been a refuge for me, a shelter in my ಟೈಮ್ ಆಫ್ ಟ್ರಬಲ್. ದೇವರಿಗೆ ಸ್ತೋತ್ರ. ನಾವು ವಾಕ್ಯ ಭಾಗ ನೋಡ್ತಾ ಇದ್ದೀವಿ ಪ್ರೀತಿ ದೇವ್ರ ಮಕ್ಕಳೇ. ವಾಕ್ಯ ಭಾಗದಲ್ಲಿ ಮುಂಜಾನೆ ಆದರೆ ನಾನು ನಿನ್ನ ಬಲವನ್ನು ಕುರಿತು ಹಾಡುವೆನು, ಹೌದು ಮುಂಜಾನೆ ನಿನ್ನ ಪ್ರೀತಿಯ ಸಂಗೀತವನ್ನು ಹಾಡುವೆನು, ಏಕೆಂದರೆ ನೀನು ನನಗೆ ದುರ್ಗವಾಗಿಯೂ ನನ್ನ ಇಕ್ಕಟ್ಟಿನ ದಿವಸದಲ್ಲಿ ಆಶ್ರಯವಾಗಿಯೂ ಇದ್ದೆ. ದೇವರಿಗೆ ಸ್ತೋತ್ರ. ವಾಕ್ಯ ಭಾಗ ಅರಸನಾದಂಥ ದಾವೀದನು ಕಷ್ಟಕಾಲದಲ್ಲಿ ಇದ್ದಂಥ ಸನ್ನಿವೇಶದಲ್ಲಿ ಹಾಡಿದಂಥ ಕೀರ್ತನೆ ಭಾಗ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ಅರಸನಾದಂಥ ದಾವೀದನ ಕುರಿತಾಗಿ ದೇವರೇ ಸಾಕ್ಷಿ ಕೊಡ್ತಾ ಇದ್ದಾರೆ. ಅದೇನು ಅಂದರೆ, ಇಷ್ಷಾಯನ ಮಗನಂಥ ದಾವೀದನು ನನ್ನ ಹೃದಯಕ್ಕೆ ಹತ್ತಿರವಾದವನು. ದೇವರಿಗೆ ಸ್ತೋತ್ರ. ಹೇಗೆ ಹತ್ತಿರವಾದವನು? ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ ಜೀವಿಸುವುದರಲ್ಲಿ ಹತ್ತಿರವಾಗಿದ್ದವನು. ದೇವರನ್ನು ದೇವರ ವಾಕ್ಯದ ಪ್ರಕಾರವಾಗಿ ಜೀವಿಸುವುದರಲ್ಲಿ ಹತ್ತಿರವಾಗಿರುವವನು. ದೇವರನ್ನು ಘನಪಡಿಸುವುದರಲ್ಲಿ ಹತ್ತಿರವಾಗಿರುವವನು. ದೇವರನ್ನು ಆರಾಧಿಸುವುದರಲ್ಲಿ, ಸ್ತುತಿಸುವುದರಲ್ಲಿ, ಆತನ ವಾಕ್ಯಗಳನ್ನು ಕೈಗೊಂಡು ನಡೆಯುವುದರಲ್ಲಿ ಹತ್ತಿರವಾಗಿದ್ದವನು. ದೇವರಿಗೆ ಸ್ತೋತ್ರ. ಹಾಗಾಗಿ ಪ್ರೀತಿ ದೇವ್ರ ಮಕ್ಕಳೇ, ದೇವರ ರಕ್ಷಣೆ ನಮಗೆ ಬೇಕಾ? ದೇವರ ಸಹಾಯ ನಮಗೆ ಬೇಕಾ? ಇಷ್ಟೆಲ್ಲ ಕಾರ್ಯಗಳಲ್ಲಿ ನಾವು ನಂಬಿಗಸ್ತರಾಗಿ ದೇವರಿಗೆ ಸಮೀಪರಾಗಿರಬೇಕು. ಬಹಳವಾಗಿ ಈ ಕೀರ್ತನೆ ಭಾಗ ಇಸ್ರಾಯೇಲ್ ದಾವೀದ ಅರಸನು ಕಷ್ಟ ಕಾಲದಲ್ಲಿದ್ದಾಗ, ಶತ್ರು ಬಾಧೆಯಲ್ಲಿದ್ದಂಥ ಸನ್ನಿವೇಶದಲ್ಲಿ ಆಡಿದಂತಹ ಕೀರ್ತನೆ ಭಾಗ, ಬರೆದಿರ್ತಕ್ಕಂಥ ಕೀರ್ತನೆ ಭಾಗ. ದೇವರಿಗೆ ಸ್ತೋತ್ರ. ನಮಗೆ ಕೀರ್ತನೆ ಭಾಗದಲ್ಲಿ ಬಹಳ ಸರಿ ರಿಪೀಟ್ ಆಗ್ತಕ್ಕಂಥ ವಾಕ್ಯ ಭಾಗ ನೋಡೋದಾದರೆ, ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡ್ರಿ, ಇಕ್ಕಟ್ಟಿನಲ್ಲಿ ನನಗೆ ಮೊರೆ ಇಡ್ರಿ, ನಾನು ನಿಮ್ಮನ್ನು ಬಿಡಿಸ್ತೇನೆ, ಆಗ ನೀವು ನನ್ನ ಕೊಂಡಾಡುವಿರಿ. ದೇವರಿಗೆ ಸ್ತೋತ್ರ. ಆದರೆ ಕಷ್ಟ ಕಾಲದಲ್ಲಿ ಮಾತ್ರ ಅಲ್ಲ, ದಾವೀದನು ಎಲ್ಲ ಸಮಯದಲ್ಲೂ ಸಹ ದೇವರಿಗೆ ಮೊರೆ ಇಡ್ತಾ ಇದ್ದ, ದೇವರ ಭಯಭಕ್ತಿಯಲ್ಲಿ ಜೀವಿಸ್ತಿದ್ದ, ದೇವರ ವಾಕ್ಯದಂತೆ ಜೀವಿಸ್ತಾ ಇದ್ದ. ಅಷ್ಟು ಮಾತ್ರ ಅಲ್ಲ, ಸಮಸ್ತದಲ್ಲೂ ಸಹ ದೇವರಿಗೆ ಸಮರ್ಪಣೆ ಮಾಡಿ ಆತನ ಚಿತ್ತಾನುಸಾರವಾಗಿ ಆತನ ಜೀವಿಸ್ತಾ ಇದ್ದ. ಅವನು ಉತ್ತರ ಬರೋವರೆಗೂ ಕಾಯ್ತಾ ಇದ್ದ. ನಾವು ಕೀರ್ತನೆ ಭಾಗಗಳನ್ನು ನೋಡ್ತಾ ಇದ್ದೀವಿ. ಕರ್ತನೆ, ಇನ್ನೆಷ್ಟು ಕಾಲವರೆಗೂ ನೀನು ಮೌನವಾಗಿರ್ತೀಯ, ನನಗೆ ಉತ್ತರ ಕೊಡ್ತೇನೆ, ಇನ್ನೆಷ್ಟು ಕಾಲವರೆಗೂ ನೀನು ಸುಮ್ಮನೆ ಇರ್ತೀಯ, ನಾನು ಸಾಕಾಗಿದೆ, ನಾನು ಬಹಳ ಬಾಧೆ ಪಡ್ತಾ ಇದ್ದೀನಿ, ನಾನು ಬಹಳ ಕಷ್ಟಪಡ್ತೀನಿ, ನಾನು ಬಹಳಷ್ಟು ಬೇಡ್ತಾ ಇದ್ದೀನಿ, ನೀನು ನನಗೆ ಉತ್ತರ ಕೊಡ್ತಾ ಇಲ್ಲ, ಇನ್ನೆಷ್ಟರವರೆಗೂ ಮೌನವಾಗಿರ್ತೀಯ, ನನಗೆ ಉತ್ತರ ಕೊಡುವಂಥ ಎಷ್ಟು ಸಾರಿ ಅವನು ಬೇಡಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ದೇವರಿಗೆ ಸ್ತೋತ್ರ. ಹಾಗಾಗಿ ಆದರೆ ಸಮೀಪವಾಗಬೇಕಾ ದೇವರಿಗೆ? ದೇವ್ರ ಹೃದಯಕ್ಕೆ ಸಮೀಪವಾಗಬೇಕಾ? ಇಷ್ಟು ಕಾರ್ಯಗಳು ನಮ್ಮ ಜೀವಿತದಲ್ಲಿ ಇರಲೇಬೇಕು. ಆಗ ಮಾತ್ರ ನಾವು ದೇವ್ರ ಹೃದಯಕ್ಕೆ ಬಹಳ ಸಮೀಪವಾಗಿರ್ತಕ್ಕಂಥದ್ದು. ಯಾಕೆಂದರೆ ದೇವರು ಅವನು ಆಡ್ತಾ ಇದ್ದಾನೆ, ಆದರೆ ನಾನು ನಿನ್ನ ಬಲವನ್ನು ಕುರಿತು ಹಾಡುವೆನು. ದೇವರ ಬಲ ಏನು? ನಿಶ್ಚಯವಾಗಿ ದೇವರಿಗೆ ಒಂದು ಹೆಸರುಂಟು, ಸೇನಾಧೀಶ್ವರನು. ಆತನ ಸೇನಾಧೀಶ್ವರನಂದರೆ ಖಂಡಿತ ವಿಮೋಚನೆ ಕಾರಣದಿಂದಲೂ ಮೊದಲು ನೋಡ್ತಿದ್ದೀವಿ. ಅದರಲ್ಲೂ ಯೆಹೋಶುವ ಪುಸ್ತಕದಲ್ಲಿ ಬಹಳ ಅದ್ಭುತವಾಗಿ ದೇವರು ತನ್ನ ದೂತನನ್ನು ಕಳಿಸಿ ಯುದ್ಧಗಳನ್ನು ಮಾಡಿರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಯೆಹೋಶುವನ ಕಾಲದಲ್ಲಿ ಮಾತ್ರ ಅಲ್ಲ, ಎಲೀಷನ ಕಾಲದಲ್ಲಿ ನೋಡ್ತಾ ಇದ್ದೀವಿ. ಅಷ್ಟು ಮಾತ್ರ ಅಲ್ಲ, ಹಿಜ್ಕೀಯನ ಕಾಲದಲ್ಲಿ ನೋಡ್ತಾ ಇದ್ದೀವಿ. ಅನೇಕ ಅರಸುಗಳ ಕಾಲದಲ್ಲಿ ದೇವರೇ ತನ್ನ ದೂತನನ್ನು ಕಳಿಸಿ ಯುದ್ಧವನ್ನು ಮಾಡಿರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ದೇವರಿಗೆ ಇನ್ನೊಂದು ಹೆಸರು ಏನಂದರೆ ಸೇನಾಧೀಶ್ವರನು. ಆತನ ಬಲವುಳ್ಳಾತನು, ಆತನ ಶಕ್ತಿ ಉಳ್ಳಾತನು, ಆತನ ಮಹಿಮೆ ಉಳ್ಳಾತನು. ಆತನಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಸಮಸ್ತವೂ ಆತನಿಗೆ ಅಧೀನವಾಗಿದೆ. ಹಾಗಾಗಿ ನಮ್ಮ ಸಮಸ್ಯೆಗಳು ಮೇಲಿಲ್ಲ, ನಮ್ಮ ಕಷ್ಟಗಳು ಮೇಲಿಲ್ಲ, ನಮ್ಮ ಶೋಧನೆಗಳು, ನಮ್ಮ ಬಲಹೀನತೆಗಳು, ನಮ್ಮ ಇಕ್ಕಟ್ಟುಗಳು ಮೇಲಿಲ್ಲ. ಎಲ್ಲವೂ ಸಹ ಆತನಿಗೆ ಅಧೀನವಾಗಿದೆ. ಬಿಡಿಸ್ಬೇಕಾ? ದೇವರಲ್ಲಿ ಮೊರೆ ಇಡಬೇಕು, ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು, ದೇವರಲ್ಲೇ ನಮ್ಮ ನಿರೀಕ್ಷೆ ಇರಬೇಕು. ಆಗ ಕಷ್ಟ ಕಾಲದಲ್ಲಿ ಆತ ನಮ್ಮನ್ನು ಬಿಡಿಸುವ ಆತನಾಗಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ನಮ್ಮನ್ನು ಮೇಲೆತ್ತುವ ಆತನಾಗಿದ್ದಾನೆ, ನಮ್ಮ ಸಮಾಧಾನದಲ್ಲಿ ನಿಲ್ಲಿಸುವ ಆತನಾಗಿರ್ತಾನೆ. ಹಾಗಾಗಿ ಪ್ರೀತಿ ದೇವ್ರ ಮಕ್ಕಳು, ಕೀರ್ತನೆಗಾರನು ದಾವೀದನು ಮುಂಜಾನೆ ಎದ್ದು, ಅಪ್ಪ ನಿನ್ನ ಪ್ರೀತಿಯ ಸಂಗೀತವನ್ನು ನಾನು ಆಡ್ತೇನೆ ದೇವರೇ ಅಂತ ಹೇಳ್ತೇನೆ. ದೇವರಿಗೆ ಸ್ತೋತ್ರ. ಹಾಗಾಗಿ ನಾವು ಸಹ ನಿರಂತರವಾಗಿ ಎಲ್ಲ ಕಾಲದಲ್ಲೂ ದೇವರಿಗೆ ಮಹಿಮೆ ತರುವಂತೆ ಜೀವಿಸೋದನ್ನು ಕಲಿತ್ಕೊಳ್ಳೋಣ. ಬಹಳ ಪ್ರಮುಖವಾಗಿ ನಾವು ಸ್ತುತಿಸೋದ್ರ ಮೂಲಕವಾಗಿ ದೇವ್ರನ್ನ ಮೊದಲು ಮಹಿಮೆ ಪಡಿಸ್ತಕ್ಕಂಥದ್ದು.
ಕೀರ್ತನೆಗಳ ಹಾಡೋದ್ರ ಮೂಲಕವಾಗಿ ನಮಗೆ ಮಹಿಮೆ ಪಡಿಸ್ತಕ್ಕಂಥದ್ದು ಇನ್ಯಾವುದಿದೆ ಅದೇ. ಸೊ ದೇವರನ್ನ ಮಹಿಮೆ ಪಡಿಸ್ತಕ್ಕಂಥದ್ದು ನಾವು ಹಾಡೋದ್ರ ಮೂಲಕವಾಗಿ, ಸ್ತುತಿಸೋದ್ರ ಮೂಲಕವಾಗಿ, ಆತನ ಶಕ್ತಿಯನ್ನು, ಬಲವನ್ನು ನಾವು ಹೊಗಳೋದ್ರ ಮೂಲಕವಾಗಿ. ಸೊ ಹಾಗಾಗಿ ನೀವು ಯಾವುದೇ ಪರಿಸ್ಥಿತಿನಲ್ಲಿರಿ, ಯಾವುದೇ ಒಂದು ಸಹಾಯ ನಿಮಗೆ ಬೇಕಾಗಿರಲಿ, ಮೊದಲು ದೇವ್ರನ್ನ ಸ್ತುತಿಸಿರಿ, ಆರಾಧಿಸಿರಿ, ಕೀರ್ತಿಸಿರಿ. ಅದರ ಮೂಲಕವಾಗಿ ದೇವ್ರ ಮಹಿಮೆ ಹೊಂದ್ತಾರೆ. ಅಷ್ಟು ಮಾತ್ರ ಅಲ್ಲ, ನಿಮಗೆ ಸಹಾಯಕರಾಗಿದ್ದಾರೆ, ನಿಮ್ಮ ಸಮಸ್ಯೆಗಳನ್ನು ಬಿಡಿಸುವವರಾಗಿದ್ದಾರೆ. ನಿಮ್ಮನ್ನು ಇಕ್ಕಟ್ಟಿನಿಂದ ಬಿಡಿಸಿ ಸಮಾಧಾನದ ಮಾರ್ಗದಲ್ಲಿಯೂ ಆಶೀರ್ವಾದದ ಮಾರ್ಗದಲ್ಲಿಯೂ ದೇವರು ನಡೆಸುವವರಾಗಿದ್ದಾರೆ. ಆಮೇಲೆ ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೇ, ಸರ್ವಾಧಿಕಾರಿಯೇ, ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿಯೇ ಸಪ್ಪ, ಈ ದಿನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾಡಿದಂತಹ ನಿಮ್ಮ ಪ್ರೀತಿಗಾಗಿ, ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ಕರ್ತನೆ ಎಸಪ್ಪ, ದಾವಿದನ್ನು ಹಾಡ್ತಾ ಇದ್ದೇನೆ, ಮುಂಜಾನೆ ಎದ್ದು ಅಪ್ಪ ನಿನ್ನ ಪ್ರೀತಿಯ ಸಂಗೀತವನ್ನು ಹಾಡ್ತಾ ಇದ್ದೇನೆ. ನಿನ್ನ ಬಲವನ್ನು, ನಿನ್ನ ಶಕ್ತಿಯನ್ನು, ನಿನ್ನ ಒಂದು ರಕ್ಷಣೆಯನ್ನು ನನ್ನ ಇಕ್ಕಟ್ಟಿನ ದಿವಸದಲ್ಲಿ ನನಗೆ ನೀನು ಮಾಡ್ತಕ್ಕಂಥ ಸಹಾಯವನ್ನು ನಾನು ಹೊಗಳ್ತೇನೆ, ಕೀರ್ತಿಸ್ತೇನೆ, ಮಹಿಮೆಪಡಿಸ್ತೇನೆ, ಘನಪಡಿಸ್ತೇನೆ. ನೀನು ಯಾವತ್ತೂ ನನ್ನ ಕೈ ಬಿಡದೆ ನಡೆಸುವ ದೇವರಾಗಿದೆಯಾ ಅಂತ ದಾವಿದನು ಆಡೋ ಪ್ರಕಾರವಾಗಿ ನಿನ್ನ ಜನರು ಯಾವುದೇ ಪರಿಸ್ಥಿತಿನಲ್ಲಿರಲಿ, ಅವ್ರಿಗೊಂದು ಸಹಾಯ ಬೇಕಾ, ಸಹಾಯ ಬೇಡದರೆ ಪರವಾಗಿಲ್ಲ, ನಿಮ್ಮನ್ನು ಮಹಿಮೆಪಡಿಸುವಂಥ ಹೃದಯವನ್ನು ಅವ್ರಿಗೊಬ್ಬೊಬ್ಬರಿಗೆ ಕೊಡಿ. ಪರಿಶುದ್ಧಾತ್ಮನ ತಾನೇ ಆ ಕಾರ್ಯವನ್ನು ಮಾಡಲಿ. ಆಮೇನ್. ನಿಮಗೆ ಮಹಿಮೆಯಾಗಲಿ, ನಿಮ್ಮ ಜನರಿಗೆ ಆಶೀರ್ವಾದವಾಗಲಿ. ಆಮೇನ್. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ನಿಮಗೆ ಸ್ತೋತ್ರ. ಆಮೇನ್. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅವಶ್ಯಕತೆಗಳನ್ನ, ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ, ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರಗಳನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ, ನಂಬಿಗಸ್ಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾಂತ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡಿ ಬಂದಿದ್ದೇವೆ, ನಮ್ಮ ಜೀವೋಡ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರ ತಾನೇ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.